ಆತ್ಮೀಯ SLC ವಿದ್ಯಾರ್ಥಿಗಳೇ, 2025ನೇ ಸಾಲಿನ SLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಯಾವಾಗ ಎಂಬುದರ ಬಗ್ಗೆ ಒಂದು ಅಪ್ಡೇಟ್. ಹೌದು ವಿದ್ಯಾರ್ಥಿಗಳೇ, ಈಗಾಗಲೇ ತಮ್ಮ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾಗಿದ್ದು, ಮೌಲ್ಯಮಾಪನ ಪ್ರಕ್ರಿಯೆ ಜೊತೆಯಲ್ಲೇ ತಮ್ಮ ಒಂದು ಫಲಿತಾಂಶವನ್ನು ವೆಬ್ಸೈಟ್ಗೆ ಅಳವಡಿಸ್ತಕ್ಕಂಥ ಕಾರ್ಯ ಕೂಡ ಮುಕ್ತಾಯವಾಗಿದೆ. ಹಾಗಾಗಿ ಇನ್ನೇನಿದ್ದರೂ ಕೂಡ ಈಗ ಫಲಿತಾಂಶದ ದಿನಾಂಕ ಘೋಷಿಸುವುದೊಂದೇ ಬಾಕಿ ಇದೆ. ಹಾಗಾಗಿ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಣ ಮಂಡಳಿಯವರು ಯಾವಾಗ ಫಲಿತಾಂಶ ಘೋಷಣೆ ಮಾಡುತ್ತಾರೆ ಅಂತಕ್ಕಂಥದಕ್ಕಿಂತ ಒಂದು ದಿನ ಮುಂಚಿತವಾಗಿ ಪತ್ರಿಕಾ ಪ್ರಕಟಣೆ ನೀಡುತ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮೇ 2 ಅಥವಾ ಮೇ 3ಕ್ಕೆ ಫಲಿತಾಂಶ ಬರುತ್ತದೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ತಮಗೆ ಲಭ್ಯವಾಗಿದೆ. ಹಾಗಾಗಿ ಮೇ 2ರಂದು ಫಲಿತಾಂಶ ಬಿಡುಗಡೆ ಆಗುವುದಿದ್ದರೆ ಇಂದು ಸಂಜೆಯ ಒಳಗಡೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡುತ್ತಾರೆ. ಒಂದೊಮ್ಮೆ ಇಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡದಿದ್ದರೆ ನಾಳೆ ಫಲಿತಾಂಶದ ದಿನಾಂಕ ಆಗುವುದಂತೂ ಶತಸಿದ್ಧ. ಹಾಗಾಗಿ ವಿದ್ಯಾರ್ಥಿಗಳೇ, ಮೇ 2ರಂದು ಫಲಿತಾಂಶವಿದ್ದರೆ ಇಂದು ಪತ್ರಿಕಾ ಪ್ರಕಟಣೆ ದೊರೆಯುತ್ತದೆ. ಇಲ್ಲದೇ ಇದ್ದರೆ ಮೇ 3ರಿದ್ದರೆ ನಾಳೆ ಈ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕೃತವಾಗಿರ್ತಕ್ಕಂಥ ಒಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಫಲಿತಾಂಶ ಪ್ರಕಟವಾಗಿದ್ದೇ ಆದರೆ ತಾವುಗಳು KERResults.nic.in ವೆಬ್ಸೈಟ್ನಲ್ಲಿ ತಮ್ಮ ಒಂದು ರಿಜಿಸ್ಟರ್ ಸಂಖ್ಯೆಯನ್ನು ನಮೂದಿಸುವುದರ ಜೊತೆಯಲ್ಲಿ ತಮ್ಮ ಜನ್ಮ ದಿನಾಂಕವನ್ನು ನಮೂದಿಸಿ ಪರೀಕ್ಷೆಯ ಫಲಿತಾಂಶವನ್ನು ವೀಕ್ಷಿಸಬಹುದಾಗಿದೆ. ಧನ್ಯವಾದಗಳು.